ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನಂತಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದ್ದಂಗೆ ತಿರುಪತಿಗೆ ಅಂತ ಹೋಗಿ ಬಂದಿದ್ವಿ. ಇನ್ನು ತಿರುಪತಿಗೆ ಹೋಗಿ ಬಂದಮೇಲೆ ಇನ್ನು ಲಡ್ಡು ಎಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಮಾಡಿದ್ಮೇಲೆ ಇನ್ನು ಫುಲ್ಲು ನಿದ್ದೆ. ಎಷ್ಟು ನಿದ್ದೆ ಅಂತಂದರೆ ನನಗೆ ಮತ್ತೆ ಲಾಗ್ ಮಾಡೋಕ್ಕೆ ಆಗಲಿಲ್ಲ. ನೈಟ್ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನೋಡ್ಬೋದು, ಇನ್ನು ಚಪಾತಿ ಮಾಡ್ತಾಯಿದ್ದೆ. ನನಗೂ ಕಾಲೆಲ್ಲ ಊದ್ಕೊಂಬಿಟ್ಟಿತ್ತು ಜರ್ನಿ ಎಲ್ಲ ಮಾಡಿ. ಇನ್ನು ನನ್ನ ಮಗನೂ ಅಷ್ಟೇ ಚಪಾತಿ ಬೇಯಿಸ್ತೀನಿ ಅಂತ ಬಂದಿದ್ದ. ನಾನು ಮಧ್ಯಾಹ್ನಕ್ಕೆ ಬದನೆಕಾಯಿ ಎಣ್ಗಾಯಿ ಮಾಡಿದ್ದೆ. ಈ ಬದನೆಕಾಯಿ ತಿರುಪತಿಯಿಂದ ಬರುವಾಗ ತೊಗೊಂಡು ಬಂದಿದ್ದು. ಇದು ಒಂಥರ ಡಿಫ್ರೆಂಟಾಗಿದೆ. ಬದನೆಕಾಯಿ ಗುಂಡುಗಿದೆ. ಇಲ್ಲಿ ಒಂದು ಪರ್ಪಲ್ ಕಲರ್ದು ಆ ಥರ ಸಿಗುತ್ತಲ್ಲ, ಇದು ಒಂಥರ ಬೇರೆ ಥರನೇ ಇದೆ. ಇದು ಸಡನ್ನಾಗಿ ನೋಡಿದ್ರೆ ಕ್ಯಾಪ್ಸಿಕಮ್ ಏನೋ ಅನ್ಬೇಕು, ಆ ಥರ ಇದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಬೀಜ ಅಂತೂ ಸಣ್ಣ ಸಣ್ಣ ಬೀಜ. ಅದನ್ನ ಕಟ್ ಮಾಡಿ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರೆ ಹಂಗೆ ಕಚ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಎಳೆದಿದೆ. ನೋಡಿದ್ರೆ ಮಾತ್ರ ಎಷ್ಟು ದೊಡ್ಡ ದೊಡ್ಡವಿದ್ದಾವೆ, ಬಟ್ ಎಳೆದಿದ್ದಾವೆ. ಹಾಗಾಗಿಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಂತಲೇ ಮಾಡ್ಕೊಂಡಿದ್ದೆ. ಒಂದು 4 ಚಪಾತಿ ಹಿಟ್ಟನ್ನು ಹಾಗೆ ಇಟ್ಟಿದ್ದೆ, ರಾತ್ರಿಗೆ ಮಾಡ್ಕೊಳೋಣ ಅಂತ ಹೇಳಿದ್ನಲ್ವ. ಮಧ್ಯಾಹ್ನ ಲಾಗ್ನ ನನಗೆ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಜರ್ನಿ ಎಲ್ಲ ಮಾಡಿರೋದ್ರಿಂದ. ಇನ್ನು ನನ್ನ ಮಗನೂ ಅಷ್ಟೇ, ನಾನೇನಾದರೂ ಚಪಾತಿ ಮಾಡ್ತಾಯಿದ್ದೀನಿ ಅಂತಂದರೆ ಕಂಪಲ್ಸರಿ ನನ್ನ ಮಗಳು ಬರಲ್ಲ, ನನ್ನ ಮಗ ಅಂತೂ ಬಂದೇ ಬರ್ತಾನೆ ಚಪಾತಿ ಬೇಯಿಸೋಕ್ಕೆ ಅಂತ ಹೇಳಿಬಿಟ್ಟು. ಅವನಿಗೆ ತುಂಬ ಇಷ್ಟ ಅಡುಗೆ. ಇದರಲ್ಲಿ ಏನಾದರೂ ಮಾಡಬೇಕು ಅಂತಂದರೆ, ಇಲ್ಲಾಂದ್ರೆ ಏನಾದರೂ ಕಲಿಸ್ಕೊಡೋದು, ಹಿಟ್ಟಾಗಿರಲಿ, ಕಬಾಬ್ ಏನಾದರೂ ಕಲಿಸ್ಕೊಡೋದಾಗಿರಲಿ, ಆ ಥರದ್ದು ಏನಾದರೂ ಕಲಿಸ್ಕೊಡೋದಿದ್ರೆ ಅವನೇ ಕಲಿಸ್ಕೊಡ್ತಾನೆ ನನಗೆ. ಇನ್ನು ನೋಡ್ಬೋದು, ಇನ್ನು ಬೆಣ್ಣೆನ ಮನೆಯಲ್ಲೇ ತೆಗ್ದಿರೋದು. ಇದು ಬೆಣ್ಣೆ ಎಷ್ಟೊಂದು ಬಂದುಬಿಟ್ಟಿತ್ತು. ಇದು ಡೈಲಿ ಅಂತ ಏನು ತೆಗಿಯೋಕ್ಕೆ ಹೋಗೋದಿಲ್ಲ. ಕೆನೆನ ಯಾವಾಗಾದ್ರೂ ಒಂದೊಂದು ಸಲ ತೆಗೆದು ಇಡ್ತಾ ಇರ್ತೀನಿ. ಒಂದೊಂದು ಸಲ ಸ್ಮೆಲ್ ಬಂದುಬಿಡುತ್ತೆ, ಒಂದೊಂದು ಸಲ ಚೆನ್ನಾಗಿರುತ್ತೆ. ಇವತ್ತು ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇನ್ನು ಸ್ವಲ್ಪ ಬೆಣ್ಣೆನೂ ಹಾಕ್ಕೊಂಡು ತಿಂತಾಯಿದ್ವಿ. ನನಗಂತೂ ತಿರುಪತಿಗೆಲ್ಲ ಹೋಗಿ ಬಂದುಬಿಟ್ಟು ಚೆನ್ನಾಗಿ ಕುಂತು ಕಾಲೆಲ್ಲ ದಪ್ಪ ಆಗ್ಬಿಟ್ಟಿದ್ದಾವೆ, ಹೀಟ್ ಆಗಿಬಿಟ್ಟಿದೆ. ಹಂಗೆ ನೋಡ್ಬೋದು, ಇಲ್ಲೆಲ್ಲ ಪಿಂಪಲ್ ಆಗಿಬಿಟ್ಟಿದೆ. ನನಗೇನಾದರೂ ಸ್ವಲ್ಪ ಹೀಟ್ ಆಗಿಬಿಟ್ರೆ ಪಿಂಪಲ್ಸ್ ಎಲ್ಲ ಆಗಿಬಿಡ್ತವೆ. ಇನ್ನು ನನಗೂ ಅಷ್ಟೇ ಫುಲ್ಲು ನಿದ್ದೆ, ಮಲಗೂ ಇಲ್ಲ. ಮಧ್ಯಾಹ್ನ ಆಗಲೇ ಟೈಮ್ 9:30 ಆಗ್ತಾ ಬಂತು. ನಾಳೆ ಹುಡುಗರಿಗೆ ಸ್ಕೂಲ್ಗೂ ಕಳಿಸ್ಬೇಕು. ಇನ್ನು ಕೆಲಸ ಇದೆ, ಸಖತ್ತಾಗಿದೆ ಕೆಲಸ. ಬ್ಲೌಸ್ ವರ್ಕ್ ಬೇರೆ ಆಗ್ತಾಯಿದ್ದೆ. ಹಾಗಾಗಿ ಸ್ವಲ್ಪ ಟೈಮು ಇದಾಯಿತು. ಇನ್ನು ನಿದ್ದೆನೂ ಮಾಡಿಲ್ಲ. ಮಧ್ಯಾಹ್ನ ಮಲ್ಗೋಣ ಅಂತ ಅಂದ್ಕೊಂಡೆ, ವರ್ಕ್ ಇತ್ತು ಅಂತೇಳಿ ಮಲ್ಗೋಕ್ಕೂ ಆಗಲಿಲ್ಲ. ಈಗ ಊಟ ಮಾಡಿ ಮಲ್ಕೋಬೇಕು. ಬೆಣ್ಣೆನ ಹಾಕಬೇಕು ನನ್ನ ಮಗಳಿಗೆ. ಡೈಲಿ ಅಂತೂ ಮಕ್ಕಳಿಗೆ ಬೆಣ್ಣೆ ಅವೆಲ್ಲ ಕೊಡೋಕ್ಕಾಗೋದಿಲ್ಲ. ಇನ್ನು ತುಪ್ಪ ಅಂತೂ ಡೈಲಿ ಹಾಕ್ತಾ ಇರ್ತೀನಿ. ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಅದು ತಿನ್ನೋದ್ರಿಂದ ಮಕ್ಕಳು ಬ್ರೈನು ಶಾರ್ಪ್ ಆಗುತ್ತೆ ಮತ್ತು ಡೈಜೆಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ತುಪ್ಪನ ಹಾಕ್ತೀನಿ. ಇನ್ನು ಇವತ್ತು ಬೆಣ್ಣೆನ ಹಾಕ್ಕೊಟ್ಟಿದ್ದೆ. ಇನ್ನು ನೋಡ್ಬೋದು, ನೆಕ್ಸ್ಟ್ ಡೇ ಅಮ್ಮ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. ನೋಡ್ಬೋದು, ರಂಗೋಲಿ ನಮ್ಮ ಡಿಂಪಿ ಎಲ್ಲ ಕೆಡಿಸಿ ಇಟ್ಬಿಟ್ಟಿದ್ದಾಳೆ. ಫಸ್ಟ್ ಆಗಿದ್ದರೆ ನೀಟಾಗಿ ಇರ್ತಾಯಿತ್ತು, ಇವಾಗೆಲ್ಲ ಕೆಡಿಸಿ ಇಡೋದೊಂದು ಕಲ್ತ್ಬಿಟ್ಟಿದ್ದಾಳೆ. ಹಾಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ಮನೆಗೆ ಬರ್ತಾ ಇದ್ದಂಗೆ ಇದಕ್ಕಿದ್ದಂಗೆ ನೆನೆಸ್ಕೊಂಡ್ಬಿಟ್ಟು ಇನ್ನು ಕಳ್ಳೆಕಾಯಿ ಪರ್ಸೆಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೆ. ಮನೆಯಲ್ಲಿ ಇದಕ್ಕಿದ್ದಂಗೆ ಕಳ್ಳೆಕಾಯಿ ಪರ್ಸೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮುಂದೆ 2-3 ದಿನದಿಂದ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಆದರೆ ಹೋಗೋಕ್ಕೆ ಅಂತ ಆಗಿರಲಿಲ್ಲ. ತಿರುಪತಿಗೆ ಮತ್ತು ಒಂದು ತಪ್ಪಿದ್ರೆ ಒಂದು ಫಂಕ್ಷನ್ ಇರೋದ್ರಿಂದ ಅಲ್ಲೇ ಹೋಗಿ ಬಂದು ಹೋಗೋಕ್ಕಾಗಿರಲಿಲ್ಲ. ಲಾಸ್ಟಿಗೆ ಫೈನಲಿ ಇವಾಗ ನಮಗೆ ಹೋಗಬೇಕು ಅಂತ ಇನ್ನು ಇದಕ್ಕಿದ್ದಂಗೆ ಅಂದ್ಕೊಂಡು ಇನ್ನು ಹೋಗೋಣ ಅಂತ. ನಮ್ಮ ಮನೆಯವರು ಅಷ್ಟೇ. ಇನ್ನು 9 o'clockವರೆಗೂ ವರ್ಕ್ ಇದೆ. ಈಗ ಟೈಮ್ ಆಗಲೇ 7:15. ಈಗ ಇನ್ನು ಪರ್ಮಿಷನ್ ತೊಗೊಂಡು ಹೋಗ್ಬರೋಣ ಅಂತೇಳ್ಬಿಟ್ಟು ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗ್ಬರೋಣ ಅಂತ. ಆಲ್ರೆಡಿ ಕಡಲೆಕಾಯಿ ಪರ್ಸೆ ಬಂದುಬಿಟ್ಟು ಒಂದು 3-4 ಡೇಸ್ ಆಗಿಬಿಟ್ಟಿತ್ತು. ಇನ್ನು ನಾವು ಹೋಗೇ ಇರಲಿಲ್ಲ. ಇವತ್ತು ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿದ್ದ ತಕ್ಷಣ ನನ್ನ ಮಗಳು ಅದೇ ಅಂದರೆ ಅಲ್ಲಿರೋ ಕಾಲೇಜ್ನಲ್ಲೇ ಇರೋದ್ರಿಂದ ಅವಳು ಇಲ್ಲ, ಎಲ್ಲ ತೆಗೆದುಬಿಟ್ಟಿದ್ದಾರೆ, ಬಂದರೂ ವೇಸ್ಟು ಅನ್ನೋ ಥರ ಹೇಳಿದ್ಲು. ಹಾಗಾಗಿಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇನ್ನೇನು ಬಿಡು, ಹೋಗೋಕ್ಕಾಗೋದಿಲ್ಲ ಅಂತ. ಆಮೇಲೆ ಮತ್ತೆ ನೋಡಿದ್ರೆ ಇಲ್ಲ, ಎಲ್ಲವೂ ಅಂದರೆ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ. ಅಂದರೆ ಏನಂತಾರೆ, ಜಾತ್ರೆಗೆ ಲೈಟಿಂಗ್ಸ್ ಎಲ್ಲ ಇದೆ. ಬ್ಯಾಕ್ ಸೈಡ್ ಮಾತ್ರ ತೆಗ್ದಿದ್ದಾರೆ, ಫ್ರಂಟ್ ಸೈಡ್ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಅಂಥೇಳಿ ಕಾಲ್ ಮಾಡಿ ಹೇಳಿದ್ಲು. ಆಯಿತು ಅಂತೇಳ್ಬಿಟ್ಟು ಮತ್ತು ಇದಕ್ಕಿದ್ದಂಗೆ ನೆನೆಸ್ಕೊಂಡ್ಬಿಟ್ಟು ನೈಟು ಸ್ವಲ್ಪ ಲೇಟ್ ಆಯಿತು. ಇನ್ನು ನಮ್ಮ ಮನೆಯವ್ರಿಗೂ ಅಷ್ಟೇ ವರ್ಕ್ ಇರೋದ್ರಿಂದ ಅವರು ಪರ್ಮಿಷನ್ ತೊಗೊಂಡ್ಬಿಟ್ಟು ಇನ್ನು ಬಂದ್ವಿ ನಾವು. ಆ್ಯಕ್ಚುಲಿ ನಾವು ತಿರುಪತಿಗೆಲ್ಲ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಹಾಲಿಡೇಸು ಅದು ಇದು ಅಂತ ಮತ್ತು ಫಂಕ್ಷನು ಅಂತ ಆಲ್ರೆಡಿ ರಜೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಆದ್ರೂ ಇನ್ನು ಕಳ್ಳೆಕಾಯಿ ಪರ್ಸೆ ಅಂದರೆ ಚೆನ್ನಾಗಿರುತ್ತಲ್ವ. ವರ್ಷವೂ ಹೋಗ್ತಾ ಇದ್ವಿ. ಅಂದರೆ ಇಲ್ಲಿ ನಾವು ಬನಶಂಕರಿಗೆ ಬಂದಾಗಿಂದ ಈ ವರ್ಷನೂ ಮತ್ತು ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋಗಲೇ ಹೇಳಿದ್ನಲ್ಲ, 3-4 ಡೇಸ್ ಹೋಗಲೇ ಆಗಿಬಿಟ್ಟಿತ್ತು. ಇನ್ನೇನು ತೆಗ್ದಿರ್ತಾರೆ ಅಂದ್ಕೊಂಡು ಹೋದ್ವಿ. ನೋಡಿದ್ರೆ ಹೆಂಗಿದೆ ಹಂಗೆ ಇದೆ, ಚೆನ್ನಾಗಿದೆ,
ಸಕ್ಕತ್ತಾಗಿ ಅಂದರೆ ಸಖತ್ತಾಗಿತ್ತು. ಜಾತ್ರೆ, ಬೆಂಗಳೂರು ಜಾತ್ರೆ ಅಂತಲೂ ಹೇಳ್ಬೋದು. ಇದು ರೋಡ್ ತುಂಬ ಲೈಟಿಂಗ್ಸ್ ಆಗಿರಲಿ, ಆಮೇಲೆ ಆಟಾಡೋದು ಅವೆಲ್ಲವೂ ಅಷ್ಟೇ ನೋಡೋಕ್ಕೇನೋ ಒಂಥರ ನಮ್ಮೂರೇ ನೆನಪು ಬರ್ತಾಯಿತ್ತು ನಮಗೆ. ನಮ್ಮೂರ ಜಾತ್ರೆ ನಡೆದ್ರೂ ಹಿಂಗೆ ಇರ್ತಾಯಿತ್ತು. ಮತ್ತು ಎಲ್ಲ ಚೆನ್ನಾಗಿ ಅನಿಸುತ್ತೆ. ದೇವಸ್ಥಾನವೂ ಅಷ್ಟೇ. ಇನ್ನು ದೇವಸ್ಥಾನ ದರ್ಶನವೂ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಇನ್ನು ದೇವಸ್ಥಾನದಿಂದ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ತುಂಬ ರಶ್ ಅನ್ನೋ ಥರ ಅಂತ ಏನಿರಲಿಲ್ಲ, ಮೀಡಿಯಮಾಗೆ ರಶ್ ಇತ್ತು, ಪರವಾಗಿಲ್ಲ. ನಾವು ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂದ್ವಿ. ನೋಡ್ರಿ, ಒರಿಜಿನಲ್ ಎಲ್ಲಿ ಸಿಗುತ್ತೆ? ಈ ಕಡೆ ಬಾ, ಹೋಗ್ಬಾರ್ದು. ಊರಿಗೆ ಅಲ್ಲೆಲ್ಲ ಹೋಗಿ ಬಂದಿರೋದ್ರಿಂದ ಇನ್ನು ನನ್ನ ಮಗನೂ ಅಷ್ಟೇ ಒಂದು ವಾರದಿಂದ ಕಂಟಿನ್ಯೂ ಆಗಿ ರಜೆ ಹಾಕ್ಬಿಟ್ಟಿದ್ದ. ಕರೆಕ್ಟ್ ಅವನಿಗೆ ಲೀವ್ ಲೆಟರ್ನಲ್ಲಿ ಹುಷಾರಿಲ್ಲ ಅಂತ ಬರೆದು ಕೊಟ್ಟಿದ್ವಿ. ನೋಡಿದ್ರೆ ದೇವಸ್ಥಾನದಲ್ಲಿ ಅವ್ರ ಮ್ಯಾಮ್ ಬಂದುಬಿಟ್ಟಿದ್ರು, ರೆಡ್ ಹ್ಯಾಂಡಾಗಿ ಸಿಕ್ಬಿದ್ಬಿಟ್ಟ. ಅದನ್ನೇ ಹೇಳಿ ಕಾಡಿಸ್ತಾಯಿದ್ದೆ. ಕೇಳ್ತಾಯಿದ್ರು ಅವರು, ಏನು ದಯವಿಟ್ಟು ಸ್ಕೂಲಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅವನು ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನು ಹುಷಾರಿಲ್ಲ ಅಂದರೆ ನಂಬಾದ್ರು ನಂಬ್ತಾರ, ಅದನ್ನೇ ಹೇಳ್ತಾಯಿದ್ರು. ಸುಮ್ಮನೆ ಹೇಳ್ತೀಯಾ ಅಂತ. ಆಮೇಲೆ ಇನ್ನು ಹೇಳಿದ್ವಿ, ಇಲ್ಲ ಮೇಡಮ್ ನಾವು ಸ್ವಲ್ಪ ಹಿಂಗೆ ಸ್ವಲ್ಪ ಊರಿಗೆ ಮತ್ತು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇತ್ತು, ಹಾಗಾಗಿಬಿಟ್ಟು ಸ್ವಲ್ಪ ಲೈನಕ್ಕೆ ರಜೆ ಆಗಿದೆ ಅಂತೆಲ್ಲ ಕೇಳ್ಕೊಂಡ್ವಿ. ಆಯಿತು ಅಂತ ಹೇಳಿದರು. ಇನ್ನು ಅಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಕಡಲೆಕಾಯಿ ಅಂತೂ ಡಿಫ್ರೆಂಟ್ ಕಡಲೆಕಾಯಿ. ನಮ್ಮ ಕಡೆ ಶೇಂಗಾ ಅಂತ ಹೇಳ್ತೀವಿ. ಶೇಂಗಾ ಅಂತೂ ಎಷ್ಟು ಡಿಫ್ರೆಂಟ್ ಆಗಿದ್ವು ಅಂದರೆ ಒಂದೊಂದು ಸ್ವೀಟ್ ಇದ್ದಾವೆ, ಒಂದೊಂದು ಸಪ್ಪೆ ಇದ್ದಾವೆ. ಎಲ್ಲ ಕಡೆಯೂ ಅಷ್ಟೇ ಸ್ವಲ್ಪ ಟೇಸ್ಟಿಗೆ ಅಂತ ಕೊಡ್ತಾರೆ. ನಿಜವಾಗ್ಲೂ ಯಾರು ಏನೂ ಬೈಯೋದಿಲ್ಲ, ಏನಿಲ್ಲ. ಎಷ್ಟೇ ನಿಂತ್ಕೊಂಡು ಎಷ್ಟೇ ತಿಂತಾಯಿದ್ರು ಅಷ್ಟೇ ಸುಮ್ಮನೆ ಇರ್ತಾರೆ ಪಾಪ. ಒಂಥರ ಮಕ್ಕಳಿಗೆಲ್ಲ ಹೆಂಗಾಗ್ಬಿಟ್ಟಿತ್ತು ಅಂದರೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಶೇಂಗಾಗಳು ತಿಂತಾನೆ ಇರ್ತಾಯಿದ್ರು. ನಮಗೆ ಒಂಥರ ಅನ್ನಿಸ್ತಾಯಿತ್ತು, ಅಯ್ಯೋ ಪಾಪ ತಿಂದ್ಬಿಟ್ಟು ತೊಗೊಳ್ಳಿಲ್ಲಂಗೆ ಹೋಗ್ತೀವಲ್ಲ ಅಂತ. ಬಟ್ ಅವ್ರು ಹಂಗೇನು ಇರಲಿಲ್ಲ, ನಮಗೆ ಅವರೇ ಕರೆದ್ಬಿಟ್ಟು ಕೊಡ್ತಾಯಿದ್ರು, ತೊಗೊಳ್ಳಿ ಟೇಸ್ಟ್ ನೋಡಿ ಅಂತೇಳ್ಬಿಟ್ಟು. ಹಾಗಾಗಿ ಒಂಥರ ಚೆನ್ನಾಗಿ ಖುಷಿಯಾಗಿ ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಏನಾದರೂ ತಿನ್ನೋಣ ಅಂತೇಳ್ಬಿಟ್ಟು ಇನ್ನು ತಿಂತಾ ಇದ್ವಿ. ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಅಂದರೆ ಕಡಲೆಕಾಯಿ ಪರಿಸೆ ಎಲ್ಲ ಜಾತ್ರೆ ಎಲ್ಲ ನೋಡಿಕೊಂಡು ಅಲ್ಲಿಂದ ಟೈಮ್ ಹೋಗಲೇ 9:30 ಆಗಿತ್ತು. ಇನ್ನು ವಿ ವಿ ಪುರಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡು ವಿ ವಿ ಪುರಮ್ಗೆ ಅಂತ ಬಂದ್ವಿ. ಇನ್ನು ಎಲ್ಲರೂ ಬೇರೆ ಇದ್ರಲ್ಲ, ಸಿಂಗಲ್ ಫ್ಯಾಮಿಲಿ ಹೋಗೋದಕ್ಕಿಂತ ಈ ಥರ ಯಾರಾದರೂ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಇದ್ದು ಹೋಗೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಎಲ್ಲರೂ ಅಷ್ಟೇ ಹಂಚ್ಕೊಂಡು ತಿಂತೀವಲ್ಲ, ನಿಜವಾಗ್ಲೂ ಅದರಲ್ಲಿರೋ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ಇನ್ನು ಅದರಲ್ಲೆಲ್ಲರೂ ನಾನು ಮತ್ತು ನಮ್ಮ ತಂಗಿಯವರು ಮತ್ತು ಹಾಗೆ ಆ ಕಡೆಯಿಂದ ಇನ್ನು ನಮ್ಮ ತಮ್ಮ ಮತ್ತು ಅವರು ಹೆಂಡ್ತಿನೂ ಬಂದರು. ಇನ್ನು ಅವರೂ ಅಷ್ಟೇ ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದರು. ಅಷ್ಟೊತ್ತಿಗೆ ನಾವು ಒಂದು ಟ್ರಿಪ್ ಎಲ್ಲ ತಿಂತಾಯಿದ್ವಿ. ಇನ್ನು ಒಂಥರ ವಿ ವಿ ಪುರಮ್ ಅಂತಂದರೆ ಅಲ್ಲೆಲ್ಲ ಒಂಥರ ಡಿಫ್ರೆಂಟ್ ಫುಡ್ಡುಗಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ರೋಟಿ ಆಗಿರಲಿ, ಮತ್ತು ಅವರೆಕಾಳು ದೋಸೆ ಆಗಿರಲಿ, ಇಡ್ಲಿ ಆಗಿರಲಿ, ಬಿಡದಿ ಇಡ್ಲಿ ಅಂತೆಲ್ಲ ಸಿಗುತ್ತೆ. ಸಖತ್ತಾಗಂದರೆ ಸಖತ್ತಾಗಿರುತ್ತೆ. ತುಂಬ ಯಾವಾಗಲೂ ಅಂತ ಹೋಗೋ ಥರ ಅಂತ ಏನೂ ಇರಲ್ಲ ವಿ ವಿ ಪುರಮ್ಗೆ. ಯಾವಾಗಾದರೂ
ಎಲ್ಲರೂ ಸೇರ್ಕೊಂಡು ಹೋದ್ರೇನೆ ಖುಷಿ ಅಂತೇಳ್ಬಿಟ್ಟು ಎಲ್ಲರೂ ಇದ್ವಲ್ಲ, ಹಾಗಾಗಿ ಇನ್ನು ಹೋಗೋಣ ಇಲ್ಲಿಂದ ಹತ್ರ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ದೊಡ್ಡ ಗಣೇಶ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಸೀದಾ ಬಂದು ವಿ ವಿ ಪುರಂಗೆ ಬಂದ್ವಿ. ಇನ್ನು ಇಲ್ಲಿ ಕೇಳ್ತೀರಾ, ಇನ್ನು ಎಲ್ಲ ಸ್ಟ್ರೀಟ್ ಫುಡ್ ಇರೋದ್ರಿಂದ ಇನ್ನು ಮಕ್ಳಿಗೆ ಏನೇನು ಇಷ್ಟ ಬರುತ್ತೋ ಅದನ್ನೆಲ್ಲ ತಿಂತಾಯಿದ್ರು. ನಾವೂ ಅಷ್ಟೇ ತಿಂದ್ಕೊಂಡು ಇನ್ನು ಸ್ವಲ್ಪ ನೋಡಿಕೊಂಡು ಎಲ್ಲ ಕಡೆನೂ ಸುತ್ತಾಡಿಕೊಂಡು ಇನ್ನು ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲರೂ ಇದ್ಬಿಟ್ರೆ ಜೊತೆಗೆ. ಇನ್ನು ನಮ್ಮ ಅಪ್ಪ ಅಮ್ಮ ಮಾತ್ರ ಬರೋಕ್ಕಾಗಿರಲಿಲ್ಲ. ಇನ್ನು ನಮ್ಮ ಡಿಂಪಿ ಬೇರೆ ಇರೋದ್ರಿಂದ ಯಾರಾದರೂ ಒಬ್ಬರನ್ನ ಅವಳನ್ನ ಹಿಡ್ಕೊಂಡಿರಬೇಕು, ಇಲ್ಲ ಅಂತಂದರೆ ಅವಳು ಸ್ವಲ್ಪ ಕಿರಿಕಿರಿ ಗೊತ್ತಲ್ವ ಮಕ್ಕಳು, ಅವ್ರು ಏನು ಕಳ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಇನ್ನು ಅಮ್ಮನೂ ಅಷ್ಟೇ, ಅವರೂ ತಿರುಪತಿಯಿಂದ ಬಂದಿರೋದ್ರಿಂದ ಇನ್ನು ಟಯರ್ಡ್ ಆಗಿದ್ರು. ಹಾಗಾಗಿ ನೀವಷ್ಟೇ ಹೋಗಿ ಬನ್ನಿರಿ ಅಂದಿದ್ದಕ್ಕೆ ಇನ್ನು ನಮ್ಮ ತಮ್ಮ ಮತ್ತು ಅವ್ರ ವೈಫ್ ಆ ಕಡೆಯಿಂದ ಬಂದರು, ಈ ಕಡೆಯಿಂದ ನಾವು ಎಲ್ಲರೂ ಒಂಥರ ಚೆನ್ನಾಗಿತ್ತು. ಈ ದಿನ ಹೆಂಗೆ ಹೋಯ್ತು ಅನ್ನೋದೇ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ. ಒಂದು ಕಡೆಯಿಂದ ಮಕ್ಕಳು ಅಷ್ಟೇ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇದು ಪನ್ನೀರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಿ ವಿ ಪುರಂಗೆ ಹೋದವರು ದಯವಿಟ್ಟು ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಪನ್ನೀರ್ ಟಿಕ್ಕಾ ಅಂತ ಮಾಡಿಕೊಡ್ತಾರೆ, ತುಂಬ ವರ್ತಿದೆ, ಸಖತ್ತಾಗಿದೆ. ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ಪನ್ನೀರು ಬೇರೆ ಕಡೆ ಪನ್ನೀರ್ ತಿಂದು ನೋಡ್ತೀವಲ್ವ, ತುಂಬ ಹಾರ್ಡಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ತಿನ್ನೋಕ್ಕೆ ಆಗೋದಿಲ್ಲ, ಅಷ್ಟು ಟೇಸ್ಟಿ ಅನಿಸಲ್ಲ. ಬಟ್ ಇಲ್ಲಿ ಮಾಡಿರೋವಂಥ ಪನ್ನೀರ್ ಮಾತ್ರ ಸಖತ್ತಾಗಿತ್ತು. ಮಿಲ್ಕಿ ಮಿಸ್ಟ್ ಪನ್ನೀರು ಹಾಕಿರೋದ್ರಿಂದ ಸಾಫ್ಟಾಗಿ ಟೇಸ್ಟಿಯಾಗಿತ್ತು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನೈಟ್ 11:30 ಏನೋ ಆಗಿತ್ತು, ಹೆಚ್ಚು ಕಮ್ಮಿ 11:15 11:30 ಆಗಿತ್ತೇನೋ, ಟೈಮೂ ಸರಿಯಾಗಿ ನೋಡಲಿಲ್ಲ ನಾನು. ನೈಟು ಎಲ್ಲರೂ ಎಲ್ಲ ತಿಂದ್ಕೊಂಡು ನೈಟ್ ಬರ್ತಾಯಿದ್ವಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಮದುವೆ ಆದಮೇಲೆ ನೈಟ್ ಟೈಮು ಈ ಥರ ಗಾಡಿನಲ್ಲಿ ನಾವು ಹೋಗ್ತಾ ಇರೋದು. ಯಾವಾಗಲೂ ಅಷ್ಟೇ 10 ಗಂಟೆ ಒಳಗಡೆನೇ ಹೋಗ್ಬಿಡ್ತಾಯಿದ್ವಿ. ಬಟ್ 11 ಗಂಟೆ ಮೇಲೆ ನಾವು ಹೋಗಿರೋ ಅಂಥ ಇದನ್ನೇ ಇಲ್ಲ. ಕಾರಲ್ಲಂದರೆ ಕ್ಯಾಶುವಲಾಗಿ ಹೋಗಿ ಬರ್ತಾಯಿದ್ವಿ. ಬಟ್ ಗಾಡಿನಲ್ಲಿ ಅದು ನಮ್ಮನೆಯವ್ರ ಜೊತೆಗೆ ಅಂತಂದರೆ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಇನ್ನು 3 ಗಾಡಿ ಬೇರೆ ಇದ್ವಲ್ಲ, ಎಲ್ಲ ಅವ್ರವ್ರ ಫ್ಯಾಮಿಲಿ, 4 ಗಾಡಿನಲ್ಲಿ ಅವ್ರವ್ರು ಎಲ್ಲರೂ ಸೇರಿಕೊಂಡು ಇನ್ನು ಒಂಥರ ಚೆನ್ನಾಗಿ ನೈಟ್ ಬೇರೆ ಯಾರು ಜನನೂ ಇರಲಿಲ್ಲ, ಹೋಗೋಕ್ಕೂ ಒಂಥರ ಎಂಜಾಯ್ ಅನ್ನಿಸ್ತಾಯಿತ್ತು. ಅದು ಬ್ಯಾಂಗ್ಳೂರಿನಲ್ಲಿ ನೈಟ್ ಡ್ರೈವ್ ಮಾಡೋದು ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗಿರುತ್ತೆ. ಯಾಕಂದರೆ ಟ್ರಾಫಿಕ್ಕೇ ಇರೋದಿಲ್ಲ. ಯಾವಾಗಲೂ ಮಾಮೂಲಿ ಟೈಮ್ ಅಂತಂದರೆ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಬರೀ ಇಷ್ಟಿಂದ ಒಂದು ಅರ್ಧ ಮೀಟರ್ ಹೋಗೋಷ್ಟರಲ್ಲಿ ಎಷ್ಟೋವರೆಗೂ ಟೈಮ್ ತೊಗೊಂಡು ಹೋಗ್ತಾ ಇರ್ತೀವಿ. ಬಟ್ ಫ್ರೀ ಇರೋದ್ರಿಂದ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಇನ್ನು ಹೋಗ್ತಾಯಿದ್ವಿ. ಅಂದರೆ ಹೋಗೋದು ಅಂತಂದರೆ ತುಂಬ ಕೇರ್ಫುಲ್ಲಾಗಿ ಹೋಗ್ತಾಯಿದ್ವಿ, ಹೆಂಗೆ ಬೇಕು ಹಂಗೂ ಹೋಗ್ತಾ ಇರಲಿಲ್ಲ. ಯಾಕೆಂದರೆ 4 ಗಾಡಿನೂ ಅಷ್ಟೇ ಹಿಂದೆ ಮುಂದೆನೇ ಇದ್ವು. ಹಾಗಾಗ್ಬಿಟ್ಟು ಇನ್ನು ಅವರಿಗೆ ನಾವು ಮಾತಾಡಿಕೊಂಡು ನಮಗೆ ಅವ್ರು ಮಾತಾಡಿಕೊಂಡು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು This is very exciting midnight journey. Let's go. Print ತೋರಿಸ್ತಿದ್ದಾರೆ ನಿಮಗೆ. ಇನ್ನು ವಿ ವಿ ಪುರಂದೆಲ್ಲ ಮುಗಿಸ್ಕೊಂಡು ಸೀದಾ ಬಂದ್ವಿ ಇಲ್ಲಿಗೇನೆ ಕಳ್ಳೆಕ ಪರ್ಸೆ ಹತ್ರ. ಇನ್ನು ನೈಟು 12 ಗಂಟೆ ಆದ್ರೂ ಇನ್ನು ಕೆಲವು ಅಂಗಡಿಗಳೆಲ್ಲ ಓಪನಾಗೇ ಇದ್ವು. ಇನ್ನು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ. ಇನ್ನು ಇಲ್ಲಿಂದ ನಮ್ಮನೆ ಏನು ತುಂಬ ದೂರ ಅಂತೇನಿಲ್ಲ, ಜಸ್ಟ್ ಒಂದು 10 ಮಿನಿಟ್ಸ್ ಆಗುತ್ತಷ್ಟೇ. ಇನ್ನು ಕೆಲವೆಲ್ಲ ಸುತ್ತಮುತ್ತಲೂ ಅಷ್ಟೇ. ಬ್ಯಾಂಗ್ಳೂರಿನಲ್ಲಿ ಬೆಳಿಗ್ಗೆ ಯಾವುದು ಮಧ್ಯಾಹ್ನ ಯಾವುದು ರಾತ್ರಿ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಯಾವಾಗಲೂ ಅಷ್ಟೇ ಅಂಗಡಿಗಳು ಓಪನ್ ಇರ್ತವೆ, ಜನಗಳೂ ಅಷ್ಟೇ ಓಡಾಡ್ತಾ ಇರ್ತಾರೆ. ಏನಂದರೆ ಕಡಿಮೆ ಜನ ಇರ್ತಾರೆ ಅನ್ನೋದು ಬಿಟ್ಟರೆ ಭಯ ಅಂತ ಏನಿರಲ್ಲ. ಎನಿ ಟೈಮ್ ಹೋದ್ರೂ ಅಷ್ಟೇ ವೆಹಿಕಲ್ಸ್ಗಳೆಲ್ಲ ಕಾಮನ್ ಆಗಿ ಕ್ಯಾಶುವಲ್ ಆಗಿ ಓಡಾಡ್ತಾ ಇರ್ತವೆ. ಆಮೇಲೆ ಇನ್ನೊಂದೇನು ಅಂತಂದರೆ ಪೊಲೀಸು ವ್ಯಾನ್ಗಳು ಅಷ್ಟೇ, ಪೊಲೀಸ್ ಗಾಡಿಗಳೂ ಅಷ್ಟೇ ಓಡಾಡ್ತಾನೆ ಇರ್ತವೆ. ಅದರಲ್ಲಿ ಕಳ್ಳೆಕಾಯಿ ಪರಿಸೆ ಆಗಿರೋದ್ರಿಂದ ಎಲ್ಲ ಕಡೆಯೂ ಅಷ್ಟೇ ಅಲ್ಲಲ್ಲಿ ಪೊಲೀಸೆಲ್ಲ ನಿಂತ್ಕೊಂಡಿದ್ರು, ಒಂಥರ ಸೇಫ್ಟಿನೂ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ವಿ ವಿ ಪುರಂಗೆ ಹೋಗ್ಬಿಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಅಂತೇಳಿ ಹೊರಡ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ನೈಟ್ ಟೈಮ್ ರೈಡ್ ಮಾಡಿದ್ರೆ. ಏನೋ ಗೊತ್ತಿಲ್ಲ.
ಅಂತ ನೋಡ್ತಾ ಇರ್ತೀನಿ. ಹೋಗ್ಬೋದಲ್ಲ ಸ್ಟ್ರೈಟಾಗಿ. ಹಾಂ ಸ್ಟ್ರೈಟ್. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಈ ದಿನದ ಲಾಗ್, ಅಂದರೆ ಕಳ್ಳೆಕಾಯಿ ಪರ್ಸೆ ಇದು ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಈ ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ನೋಡಿಬಿಟ್ಟು ಹಾಗೆ ಮುಂದೆ ಹೋಗಬೇಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.